ಓಯ್ ಗೋಪಾಲನಿ, ಏನ್ಲ ಬೇಕನಾಶಿ? ಎಲ್ಲಾ ಕಡೆ ಮುನಿರತ್ನಂ ಕರಿ ಟೋಪಿದೆ ಚರ್ಚೆ ಆಗೈತೆ ಕಣೆ. MLA ಅವರು ಬಂದ್ರಿ ಈ ಕಡೆ. ರೀ ಕರಿ ಟೋಪಿ MLA ಕರಿ ಟೋಪಿ MLA ಟೀಕೆ ಅವಮಾನ ಮಾಡಿರೋದು ಮುನಿಗಲ್ಲ, RSSಗೆ. ಮುನಿ RSS ಶಿಸ್ತಿನ ಸಿಪಾಯಿ ಅಂತವ BJP ಅವರು ರೊಚ್ಚಿಗೆದ್ದೇವೆ ಕಣೆ. ಕರಿ ಟೋಪಿ ಹಾಕಿರೋನು MLA ಬಾರಪ್ಪ ಅಂತೀರಿ. ಅಲ್ಲಿ ಗುಂಪೊಳಗಡೆ ಜಮೀರ್ ಅಹಮದ್ ಏನಾದ್ರೂ ಕೂಡ ಟೋಪಿ ಹಾಕೊಂಡ್ ಕೊಡ್ರೆ, ಬಿಳಿ ಟೋಪಿ ಹಾಕಿರೋ ಸಾಮಣ್ಣ ಬಾರೋ ಅಂತ ಕರಿತೀರ ನೀವು? ದಮ್ಮಿದ್ಯಾ? ನಿಮ್ ಬ್ರದರ್ಸ್ನ ಕರಿಯಕ್ಕಾಗಲ್ಲ, ಕರಿ ಟೋಪಿ ಹಾಕಿರೋ MLA ಬಾರೋ ಅಂತೀರಿ. ಬ್ರದರ್ಸ್ನ ಕರೀರಿ ಸರ್ ನೋಡೋಣ. ಬಿಳಿ ಟೋಪಿ ಹಾಕಿರುವ ಸಾಮಣ್ಣ ಬಾರೋ ಜಮೀರು ಅಂತ ಕರೀರಿ. RSS ಹತ್ರ ಆಗೋ ಸಲುವಾಗಿ ನಮಸ್ತೆ ಸದಾ ವಸ್ತಲೆ ಅನ್ನುವಂತ ಹಾಡನ್ನ ಹಾಡಿದ್ರು ಅಲ್ಲೇ ಇದರಲ್ಲಿ ಅಸೆಂಬ್ಲಿಲಿ. ಅವಾಗ ಬಹಳ ಕ್ರಿಟಿಸಿಸಮ್, ಕಾಂಗ್ರೆಸ್ ಕ್ಷಮಾಪಣೆ ಕೇಳುವಂತ ಪರಿಸ್ಥಿತಿ ಬಂತು. ಈಗ ಅದು ಕೌಂಟರ್ ಮಾಡ್ಬೇಕಲ್ಲ, RSS ಟೀಕೆ ಮಾಡ್ಬೇಕಲ್ಲ, ಎಲ್ಲರೂ ಒಂದು ಅಪಾರ್ಚುನಿಟಿ, ಆ ಅಪಾರ್ಚುನಿಟಿ ನೀರು ಸಿಗ್ತಾವ್ರಿ. ಶೆಟ್ರು ಏನೋ ಹೊಸ ಟೆಕ್ನಾಲಜಿ ಹೇಳ್ತೈತಲ್ಲ. ಹ್ಞೂ ಕಣೆ, DK ನಮಸ್ತೆ ಸದಾ ವಲ್ಲಭೆ ಅಂತ ಆಡಿತ್ತಲ್ಲ, ಆಗ ಕಾಂಗ್ರೆಸ್ ನವಲ್ಲ DKಗೆ ರೆಬಲ್ ಆಗಿದ್ದು. ಅದಕ್ಕೆ ಈಗ ಮ್ಯಾಚ್ ಮಾಡ್ಕೊಳಕ್ಕೆ DK RSS ಟೋಪಿಗೆ ಬೋದೈತಂತೆ ಕಣೆ. ಈಗ ಒಂದ್ ಕೆಲ್ಸ ಮಾಡ್ಯಾನ ಕಣ್ಲೆ, RSS ಶಿಸ್ತಿನ ಸಿಪಾಯಿ ಮುನಿರತ್ನಗೆ ಗೋಪಾಲಣ್ಣನ್ ಚಾಲೆಂಜ್ ಕಂಡ್ಲೆ. ಏನಪ್ಪ ನಿನ್ ಚಾಲೆಂಜು? ಈಗ ಇದೇ ಘನವೇಷ ಧರಿಸ್ಕೊಂಡ್ಬಿಟ್ಟು ಎದೆ ಮೇಲೆ ಕೈ ಮಾಡಿಕೊಂಡು ಈ ಮುನಿ ಒಂದೇ ನಿಂತ್ಕೊಂಡು ಒಂದೇ ಒಂದು ಪ್ಯಾರ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಆಡ ಕೇಳ. ಆಗ ಇದ್ನುವೆ ಇದ್ರು ಟೋಪಿನುವೆ ಮೆಚ್ಕೊಂಬಿಡೋಣ. ಆಯ್ತು ಕಣಪ್ಪ, ಮುನಿ ನಿನ್ ಚಾಲೆಂಜ್ ಕೇಳಿಸ್ಕೊಂಡು ರಾತ್ರಿ ಹಾಡು ಗಟ್ಟು ಮಾಡ್ಕೊಂಡು ಬರ್ತದ ಹೆಂಗೆ ಅಂತ ನೋಡೋಣ ಬಿಡು. ಈಗ BJPಯವು ಕಾಂಗ್ರೆಸ್ಸಿಗೆ ಮಾತಿಗೆ ಮುಂಚೆ ತಾಲಿಬಾನ್ ಸರ್ಕಾರ ಅಂತಿದ್ವಲ್ಲಣ್ಣ, ಈಗ ತಾಲಿಬಾನ್ಗಳನ್ನೇ ಕರೆದು ಕುಂಡ್ರಸ್ಕೊಂಡು ಪ್ರೆಸ್ ಮೀಟ್ ಬೇರೆ ಮಾಡ್ಸಬೇಕಣ್ಣ. ಹಾಗಳಪ್ಪ, ಅವು ಅಲ್ಲಿಂದ ಇಲ್ಲಿಗೆ ಪ್ರೆಸ್ ಮೀಟ್ ಮಾಡಿದ್ರು ನಮ್ಮ ಸಾಹೇಬ್ರು ಮಾತ್ರ ಪ್ರೆಸ್ಸಿನ ಮುಂದೆ ಬರ್ಲಿಲ್ವಲ್ಲ ಓತಿಗೆತ. ಹಿಂಗ ಅಂದ್ಬಿಟ್ರೆ ನಿನ್ನವೇ ತಾಲಿಬಾನಿಗೆ ಕಳಿಸ್ಬಿಡ್ತವೆ, ಸುಮ್ಕಿರ್ಲಣ. ನೋಡಿಲಿ, ದೇಶಪಾಂಡೆ ಭಾಗ್ಯಗಳಿಗೆ ಬ್ಯಾಗ್ ಹೊಡೆದ್ಬಿಟ್ಟೈತಿ. ನಾವು ಮುಖ್ಯಮಂತ್ರಿ ಇದ್ರೆ ನಾ ಏನ್ ಮಾಡ್ತಿದ್ದೆ? 5 ಕಿಲೋ ಅಕ್ಕಿ ಇದ್ದಿದ್ದು 10 ಕಿಲೋ ದೊಡ್ಡ ಹೆಣ್ಮಕ್ಳ್ರೆ ಹೋಗ್ರಿ ಮಾರಾಟ ಮಾಡ್ರಿ. ಇಂದಿರಾ ಕಿಟ್ ಕೊಡ್ತಾರ ಮುಖ್ಯಮಂತ್ರಿ ಅವರು, ಇಂದಿರಾ ಕಿಟ್ ಕೊಡ್ತಾರೋ ತೂರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾರ. ತೊಗರಿ ಬೇಳೆ ಎಲ್ಲ ತೆಂಗಿನಕಾಯಿನೂ ಕೊಟ್ಬಿಡ್ಲಿ ಅಂತ ಹೇಳ್ತಾ ಇದ್ದಾರೆ. ಆ ಪರಿಸ್ಥಿತಿ RV ದೇಶಪಾಂಡೆ ಸತ್ಯ ಹೇಳಿದ್ದಾರೆ. ಯಾಕಂದ್ರೆ ಅವರು 4-5 ಬಾರಿ ಮಿನಿಸ್ಟರ್ ಆಗಿದ್ದಂತವ್ರು, ವಿದ್ಯಾವಂತರು. ಗ್ಯಾರಂಟಿಗಳ ಹೆಸರಿನಲ್ಲಿ ಈ ರಾಜ್ಯದಲ್ಲಿ ಲೂಟಿ ನಡೀತಾ ಇದೆ. ನಾವು ವಿರೋಧ ಮಾಡೋದಲ್ಲ, ಗ್ಯಾರಂಟಿಗಳನ್ನ ಅವರ ಪಕ್ಷವೇ ಒಳಗಿಂದ ಒಳಗೆ ಗ್ಯಾರಂಟಿಗಳನ್ನ ವಿರೋಧ ಮಾಡ್ತಾ ಇದೆ. ದೇಶಪಾಂಡೆ ಹೇಳ್ತಿರೋದು ನಿಜನೇ ಕಣ್ಲೆ. ಗ್ಯಾರಂಟಿ ಕೊಟ್ಟ ಮೇಲೆ ಅಭಿವೃದ್ಧಿ ಕೆಲಸ ಕಮ್ಮಿ ಆಗವಿ, ರೋಡಲ್ಲಿ ಗುಂಡಿ ಆಗವಿ. ಆದ್ರೆ ಕಾಂಗ್ರೆಸ್ನವು ಭಾಗ್ಯ ಕೊಟ್ಟು ಅಂತವ BJPಯವು ಎಲ್ಲಾ ರಾಜ್ಯದಲ್ಲಿ ಅಧ್ಯಯನ ಮಾಡ್ತಾವಿಲ್ಲ. ಇವಾಗ ಕೊಟ್ಟು ರೂಢಿ ಮಾಡಿದ್ವಲ್ಲ ಅಣ್ಣ, ಈಗ ಎಲ್ಲಾ ಕಡೆ ಕೊಟ್ರೆ ಯಾಕನ ಗೆಲ್ಲದು? ನಮ್ ರಾಜ್ಯ ಬುಡ್ಲೆ ಮುಂದುವರೆದಿರೋ ರಾಜ್ಯ, ನಮ್ ರಾಜ್ಯದಲ್ಲಿ ಕೊಟ್ರು ನಡೀತದೆ. ದಿವಾಳಿ ಎದ್ದೋಗಿರೋ ಬೀಮಾರು ರಾಜ್ಯದಲ್ಲೂ ಕೊಡ್ತಾವ್ರಲ್ಲ, ಹೆಂಗ್ ನಡೆಸ್ತಾವಂತ ರಾಜ್ಯಗಳನ್ನ? ಅಲ್ಲಿ ಗುಂಡಿ ಸೈಡಿಗೆ ಇರ್ಲಿ, ರೋಡ್ಗಳೇ ಇಲ್ಲ ಕಣ್ಲೆ. ಅದೇನು ಮಾಡ್ತೀವೋ ನೋಡೋಣ ನಡಿಯಪ್ಪ. ಶಿವನಿ ಶಂಭುಲಿಂಗ. Kuitan ka na, no!